ನಮ್ಮಲ್ಲಿ ಇನ್ನೊಂದು ವಿಚಾರ ಅಂದರೆ ಇವತ್ತಿನ ದಿವಸ ಸಂಸ್ಕಾರ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಹೆಣ್ಣು ಮಕ್ಕಳಿಗೆ ಬಹಳ ಒಳ್ಳೆಯ ಕಾಲ ಈ ಶನಿವಾರ. ಇವತ್ತು ಭೀಮನ ಜಯಂತಿ ಅಂತ ಹೇಳಿದ್ದೀವಿ. ಈ ಭೀಮನ ಹುಟ್ಟದಬ್ಬಕ್ಕೆ ನಾವುಗಳು ಭೀಮನಿಗೆ 1,000 ಆನೆ ಬಲ ಸಿಕ್ತು ಅಂದ್ವಿ, ಅದು ಸಂತೋಷ. ಎರಡೂ ಸಂಬಂಧಪೂರ್ವಕವಾಗಿ ಬಂದಿರೋದು. ಕ್ಷೇತ್ರವು ನಮಗೆ ಗೊತ್ತಿಲ್ಲದೆ ಇವತ್ತು ಬಂದಿರತಕ್ಕಂಥ ಮಹಾಕ್ಷೇತ್ರ ಮುಕ್ತಿನಾಗ ಕ್ಷೇತ್ರ, ಅಂದರೆ ಸರ್ಪಕ್ಕೆ ಸಂಬಂಧಪಟ್ಟಿರೋದು. ಇದು ಎಲ್ಲದಕ್ಕೂ ಮುಖ್ಯವಾದ ದೊಡ್ಡ ಸರ್ಪ ಯಾರೋ? ಸಾಕ್ಷಾತ್ ಜಗನ್ಮಾತೆ. ಆ ಜಗನ್ಮಾತೆಯಲ್ಲಿ ನಿಮ್ಮ ದೋಷಗಳನ್ನು ಪರಿಹಾರ ಮಾಡೋಕ್ಕೆ ಸಾಕಷ್ಟು ಜನಕ್ಕೆ ಒಳ್ಳೆ ಒಲವನ್ನು ಕೊಡ್ತಕ್ಕಂಗೆ ನಾನೆಲ್ಲ ಒಂದು ಪರಿವರ್ತನೆ ಮಾಡಿಕೊಡ್ತೀನಿ. ನೀವು ಏನು ಮಾಡಬೇಕು ಅಂದರೆ, ಈಗ ಆ ಕೋಣೆಯಲ್ಲಿರ್ತಕ್ಕಂಥ ದರ್ಪಣವನ್ನು ಹಾಕಬೇಕಾದ್ರೆ ವಾಯು ಮೂಲೆಯಲ್ಲಿ ಈಶಾನ್ಯಕ್ಕೆ, ಅಂದರೆ ನಾವು ಕನ್ನಡಿಯನ್ನು ನೋಡ್ತಾ ಇರೋದು ಪೂರ್ವಕ್ಕೆ, ನಾವು ಕನ್ನಡಿಯನ್ನು ನೋಡೋದು ಉತ್ತರಕ್ಕೆ, ಅಂದರೆ ಅದು ಕನ್ನಡಿ ನಮ್ಮನ್ನು ನೋಡೋದು ಪಶ್ಚಿಮಕ್ಕೆ, ಕನ್ನಡಿ ನಮ್ಮನ್ನು ನೋಡೋದು ದಕ್ಷಿಣಕ್ಕೆ. ಈ ರೀತಿಯಾಗಿ ಈಶಾನ್ಯ ಮೂಲೆ, ವಾಯು ಮೂಲೆಯ ಈಶಾನ್ಯದಲ್ಲಿ ಹಾಕಿದರೆ ಯಾರು ಗೊತ್ತಾ ವಾಸ? ಬುಧ. ಯಾಕೆ ಬುಧ ಅಂತೀವಿ? ಆ ಕನ್ನಡಿಯಲ್ಲಿ ಹಿಂಬದಿಯಲ್ಲಿ ಯಾರಿದೆ? ಪಾದರಸ. ಪಾದರಸ ಅಂದರೆ ಧನಪ್ರಾಪ್ತಿ, ಸರ್ವಾಕರ್ಷಣೆ, ಧನಾಕರ್ಷಣೆ. ಇದನ್ನು ನೀವೇನು ಮಾಡಬೇಕು? ಎಲ್ಲರೂ ವಾಯು ಮೂಲೆಯಲ್ಲಿ ಈಶಾನ್ಯಕ್ಕೆ, ಅಂದರೆ ಒಂದು ಬೆಡ್ರೂಮ್ ಇರುತ್ತೆ, ಆ ಬೆಡ್ರೂಮ್ ಈಶಾನ್ಯಕ್ಕೆ. ಕೆಲವರಿಗೆ ಬೆಡ್ರೂಮೇ ಇರಲ್ಲ, ಹಾಲೇ ದೊಡ್ಡದಾಗಿರುತ್ತೆ, ಆ ಹಾಲಲ್ಲಿ ವಾಯು ಮೂಲೆ ದೊಡ್ಡದಾಗಿರುತ್ತೆ. ದೇವ್ರ ಮನೆ ಇಟ್ಬಿಟ್ಟಿರ್ತೀರ, ದೇವ್ರ ಮನೆ ಪಕ್ಕದಲ್ಲಿ ಈಶಾನ್ಯ ಇರುತ್ತೆ. ಸಣ್ಣ ಕನ್ನಡಿ ಹಾಕೋಬೋದು, ನೀವೇನು ದೊಡ್ಡದಾಗಿ ಹಾಕಬೇಕು ಅಂತಿಲ್ಲ. ದೊಡ್ಡದಾಗಿ ಹಾಕಿದಾಗ ದೊಡ್ಡದಾಗಿ ಬರುತ್ತೆ, ಚಿಕ್ಕದಾಗಿ ಹಾಕಿದಾಗ ಚಿಕ್ಕದಾಗಿ ಬರುತ್ತೆ ಅಂತಲ್ಲ. ಕನ್ನಡಿ ಒಂದು ಈಶಾನ್ಯಕ್ಕೆ ಇರಬೇಕು. ಅಂದರೆ 2 ಕನ್ನಡಿಗಳು ಹೀಗೆ ಹಾಕಬೇಕು. ನೀವು ಒಂದು ಕನ್ನಡಿ ಮಾತ್ರ ಇಲ್ಲಿ ಹಾಕಿ, ಒಂದು ಕನ್ನಡಿ ಮಾತ್ರ ಅಲ್ಲಿ ಹಾಕಿದ್ರೆ ಪ್ರಯೋಜನ ಇಲ್ಲ. ಒಂದು ಉತ್ತರಾಭಿಮುಖ, ಉತ್ತರಕ್ಕೆ ಅದು ನೋಡಬಾರ್ದು, ಅದು ದಕ್ಷಿಣಕ್ಕೆ ನೋಡಬೇಕು. ನಾವು ಕನ್ನಡಿ ಒಳಗೆ ಉತ್ತರಕ್ಕೆ ನೋಡಬೇಕು, ಅದು ಪಶ್ಚಿಮಕ್ಕೆ ನೋಡಬೇಕು. ಇನ್ನೊಂದು ಕನ್ನಡಿ ನಾವು ಪೂರ್ವಕ್ಕೆ ನೋಡಬೇಕು. ಹಾಗೆ ಈ ಮೂಲೆ, ವಾಯು ಮೂಲೆಯಲ್ಲಿ ಆ ವಾಯುವ್ಯಕ್ಕೆ ಕರೆಕ್ಟಾಗಿ ಅಲ್ಲಿ ಈಶಾನ್ಯದಲ್ಲಿ ಈ ಕನ್ನಡಿ ಇಡಬೇಕು. ಒಂದಕ್ಕೊಂದು ಅಟ್ಯಾಚ್ ಮಾಡಬೇಕು. ಆ ಮೂಲೆಯಲ್ಲಿ ಕನ್ನಡಿ ಹಾಕ್ಬಿಟ್ಟು ಪ್ರತಿದಿನ ಅದಕ್ಕೆ ನಮಸ್ಕಾರ ಮಾಡ್ಕೊಂಡು ಹೊರಗಡೆ ಹೋಗೋಕ್ಕೆ ಮೊದಲು ನಮಸ್ಕಾರ ಮಾಡಿದ್ರೆ ಕೆಲಸ ಇಲ್ದಿದ್ದವನಿಗೆ ಕೆಲಸ ಕಾರ್ಯ ಸಿಗುತ್ತೆ, ಪ್ರಮೋಷನ್ ಇಲ್ದಿದ್ದವನಿಗೆ ಪ್ರಮೋಷನ್ ಆಟೋಮೆಟಿಕ್ ಸಿಗುತ್ತೆ, ಧನಪ್ರಾಪ್ತಿ. ಎಷ್ಟು ಬಂದರೂ ಸಾಲ್ತಾ ಇಲ್ವಲ್ಲ ದುಡ್ಡು ಅಂದರೆ ಸಾಕು, ಅವನಿಗೆ ದುಡ್ಡು ಆಕರ್ಷಣೆ. ಇನ್ನೇನು ಖಾಲಿ ಆಗೋ ಸಮಯ ಕರೆಕ್ಟಾಗಿ ಇನ್ನೊಂದು ದುಡ್ಡು ಹುಟ್ಕೊಳ್ಳುತ್ತೆ. ಅದು ಹೇಗೆ ಅಂತ ನಿಮಗೆ ಅನುಭವ ಆಗತ್ತೆ, ಗೊತ್ತಾಗತ್ತೆ. ಆ ವಾಯುವ್ಯದಲ್ಲಿ ಅಕಸ್ಮಾತ್ ಮಕ್ಕಳು ಪೂರ್ವಾಭಿಮುಖಕ್ಕೆ ಓದ್ತಾ ಇದ್ದಾಗ ಈಶಾನ್ಯದಲ್ಲಿ ಹಠ ಮಾಡ್ತಾ ಇದ್ದೀರಿ ಅಂತ ಭಾಳ ಜನ ಕೇಳ್ತಿದ್ರಲ್ಲ, ಅದನ್ನೆಲ್ಲ ಸರಿತಿದ್ದುಪಡಿಸ್ಕೋಬೋದು. ಆ ಹಠದಲ್ಲಿ ಏನಾಗುತ್ತೆ, ಆ ಮಕ್ಕಳಿಗೆ ರಾತ್ರಿ ಅದೇ ರೂಮಲ್ಲಿ ಮಲ್ಕೊಂಡಾಗ ಮದುವೆ ಆಗದೇ ಇರೋತಕ್ಕಂಥ ಮಕ್ಕಳು ಭಾಳ ಚೆನ್ನಾಗಿ ವಿಶೇಷವಾಗಿ ಆಗ್ತಕ್ಕಂಥ ಅವಧಿ ಏನು ಅಂದರೆ, ಜೀವನದಲ್ಲಿ ಆ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ, ಒಳ್ಳೆ ಪದವಿ, ಒಳ್ಳೆ ಯಶಸ್ಸು, ಟರ್ನಿಂಗ್ ಪಾಯಿಂಟ್ ಚೇಂಜ್ ಮಾಡಿಬಿಡುತ್ತೆ. ಆದರೆ ಒಂದು ಕಂಡೀಷನ್, ಮದುವೆ ಆಗಿರೋ ಗಂಡ ಹೆಂಡತಿ ಅಕಸ್ಮಾತ್ ಮಕ್ಕಳು ಆಗದಿದ್ದವರು ಬೆಡ್ರೂಮಲ್ಲಿ ಮಲ್ಕೊಂಡಾಗ ಕನ್ನಡಿ ಮಾತ್ರ ಅಲ್ಲಿ ಹಾಕಿಬಿಟ್ರಿ, ಜೀವನದಲ್ಲಿ ಮಕ್ಕಳಾಗಲ್ಲ. ಅಂತ ಕೆಲಸ ಮಾಡಕ್ಕೆ ಹೋಗಬೇಡಿ. ಅಥವಾ ಆ ಕೆಲಸದಲ್ಲಿ ವಿಶೇಷವಾಗಿ ಆ ರೂಮಲ್ಲಿ ಮದುವೆ ಆದ ತಕ್ಷಣ ಮಕ್ಕಳಾದ ಮೇಲೆ ಅದೇ ರೂಮಲ್ಲಿ ಮಲ್ಕೊತಾ ಇರಬೇಡಿ. ಯಾಕೆ ಅಂದರೆ ಮಕ್ಕಳ ಸೈನ್ಯ ಆಗೋಗುತ್ತೆ. ಅದಕ್ಕೋಸ್ಕರ ಯಾವ ಕಾರಣಕ್ಕೂ ನೈಋತ್ಯ ಭಾಗಕ್ಕೆ ಬರಬೇಕು. ಜೀವನದಲ್ಲಿ ಯಾವ ಕಾಲಕ್ಕೂ ಮೊದಲನೇ ಸಂತಾನಕ್ಕೆ ವಾಯು ಮೂಲೆಯಲ್ಲೇ ಅಭಿವೃದ್ಧಿ. ಇಷ್ಟೆಲ್ಲ ಒಂದು ಕಾರಣ ವಾಯು ದೋಷಕ್ಕೆ ಪರಿಹಾರ. ನೀವು ಇವತ್ತಿನ ಜೀವನ ಮಾರ್ಗದಲ್ಲಿ ನಮ್ಮ ಸಂಸ್ಕಾರದಲ್ಲಿ ನಿಮಗೆ ಒಂದು ಒಳ್ಳೆ ಕ್ಷೇತ್ರ ಹೇಳ್ಕೊಡ್ತೀನಿ, ಪಟ್ಟೀಶ್ವರಂ ದುರ್ಗ. ಈ ಪಟ್ಟೀಶ್ವರಂ ದುರ್ಗದಲ್ಲಿ ದೋಷ ಪರಿಹಾರ ಆಗೋಕ್ಕೆ, ಜೀವನದಲ್ಲಿ ನಾವುಗಳು ಆ ದೋಷ ಪರಿಹಾರ ಮಾಡಿಕೊಂಡು ಹೇಗೆ ಪರಿವರ್ತನೆ ಮಾಡ್ಕೊಳ್ಳೋದು ಅಂದರೆ, ಗಂಡ ಹೆಂಡತಿ ಅನ್ಯೋನ್ಯ ಹೊಟ್ಟೋಗಿರೋದು, ಜೀವನದಲ್ಲಿ ಮದುವೆ ಆಗದೇ ಇರತಕ್ಕಂಥ ಹೆಣ್ಣು ಮಕ್ಕಳಿಗೆ, ಅಂದರೆ ಗಂಡು ಮಕ್ಕಳಿಗಲ್ಲ ಹೆಣ್ಣು ಮಕ್ಕಳಿಗೆ ಜಾಸ್ತಿ ಚಿಂತೆಗಳಿರ್ತಕ್ಕಂಥ ತಾಯಿಂದರು, ಹೆಣ್ಣು ಮಕ್ಕಳು ಮದುವೆ ಆಗಿರ್ತಕ್ಕಂಥವ್ರು ಡೈವರ್ಸ್ ಆಗೋಗಿರ್ತಾರೆ, ಆಸ್ತಿಗಳು ಸರಿಯಾಗಿ ಬರದೇ ಇರತಕ್ಕಂಥವ್ರು, ಸಾಕಷ್ಟು ಜನ ಹೆಣ್ಣು ಮಕ್ಕಳು ವಿದೇಶದಲ್ಲಿರ್ತಾರೆ, ಗಂಡ ಬೇರೆ ಕಡೆ ಇರ್ತಾನೆ, ಇಬ್ಬರು ಬೇರೆ ಬೇರೆ ಕಡೆ ಇದ್ದಾಗ ಸಂತಾನ ಅಭಿವೃದ್ಧಿ ಇಲ್ಲದೆ, ಇವನು ಅವಳು ನೋಡ್ಕೊತಾ ಇಲ್ಲ, ಅವಳು ಇವಳು ನೋಡ್ಕೊತಾ ಇಲ್ಲ, ಎಷ್ಟು ಜನ ಆದರೂ ಆಕರ್ಷಣೆ ಆಗ್ತಾ ಇಲ್ಲ. ಇಂಥವ್ರಿಗೆಲ್ಲ ಪರಿಹಾರ ಯಾರು ಕೊಡ್ತಾರೆ? ಅದೇ ಜೀವನ ವಿಮುಕ್ತಿಯಾಗಿ ಕೊಡ್ತಕ್ಕಂಥದ್ದೇ, ಪರಿಪೂರ್ಣವಾಗಿ ಕೊಡ್ತಕ್ಕಂಥ ಇವತ್ತಿನ ದಿವಸ ಪಟ್ಟೀಶ್ವರಂ ದುರ್ಗ. ಆ ಪಟ್ಟೀಶ್ವರಂ ದುರ್ಗಾಗೆ ಎಲ್ಲ ದುರ್ಗದಲ್ಲೂ ಶ್ರೇಷ್ಠವಾದ ದುರ್ಗ ಆ ಪಟ್ಟೀಶ್ವರಂ ದುರ್ಗ. ಇವಳಿರೋದು ಕುಂಭಕೋಣದ ವಿಶೇಷವಾಗಿರ್ತಕ್ಕಂಥ 22 ಕಿಲೋಮೀಟರ್ ದೂರದಲ್ಲಿ. ಆ ವಿಶೇಷವಾಗಿ 22 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಆ ದುರ್ಗೆಗೆ 8 ಕೈಗಳು. 8 ಕೈಯಲ್ಲಿರ್ತಕ್ಕಂಥ ದುರ್ಗೆ ಸಾಕಷ್ಟು ವಿಶೇಷವಾಗಿದ್ದಾಳೆ. 10 ಅಡಿಯ ವಿಗ್ರಹ. ಜೀವನದಲ್ಲಿ ಇಷ್ಟು ದೊಡ್ಡ ದುರ್ಗ ಇಲ್ಲಿ ಯಾವ ಕಾಲಕ್ಕೂ ನ ಭೂತೋ ನ ಭವಿಷ್ಯತಿ. ಅಷ್ಟು ದೊಡ್ಡ ದುರ್ಗಾಗೆ ಅವಳ ಕೈಯಲ್ಲಿ ಗಿಣಿ ಇದೆ. ಆ ಗಿಣಿಯಲ್ಲಿ ಶುಕ ಅಂತ ಕರಿತೀವಿ. ಶುಕನ ಮುಖಾಂತರವಾಗಿ ಒಂದು ನಿಂಬೆಹಣ್ಣನ್ನು ಯಾವ ಕಾಲಕ್ಕೂ ಆ ಕೈಯಲ್ಲಿ ಇಟ್ಟಿರ್ತಾರೆ. ಅಮ್ಮನವರು ಕುಂಕುಮದ ಬಟ್ಟೆ ಇಟ್ಕೊಂಡಿರ್ತಾಳೆ, ತಲೆ ಬಾಗಿ ಸಂಕೋಚದಿಂದ ನಿಂತಿರ್ತಾಳೆ. ಜೀವನದಲ್ಲಿ ಪರಮೇಶ್ವರನಿಗೆ ಪ್ರಿಯಳಾಗಿರ್ತಕ್ಕಂಥವಳು ದುರ್ಗಾ. ಕೋಪವಾಗಿರೋಳು, ಸಂಕೋಚವಾಗಿದ್ದಾರೆ, ಸರ್ವದಾ ಕೇಳಿದ್ದು ನಿಮಗೆ ಅಂತ ಹೇಳ್ತಾರೆ. ಅದಕ್ಕೆ ರಾವು ಕಾಲದಲ್ಲಿ ಈ ದುರ್ಗಾಗೆ ಯಾರು ಮಂಗಳವಾರ
ಯಾವ ಶುಕ್ರವಾರ, ಯಾರು ಭಾನುವಾರ, ಈ 3 ದಿವಸಗಳಲ್ಲಿ ಭಾನು ಅಂದರೆ ರವಿ ಅಂದರೆ ಸಾಕ್ಷಾತ್ ಪರಮೇಶ್ವರ, ಮಂಗಳ ಅಂದರೆ ಸಾಕ್ಷಾತ್ ಸುಬ್ರಹ್ಮಣ್ಯ, ಪರಿಪೂರ್ಣವಾಗಿರ್ತಕ್ಕಂಥ ಶುಕ್ರವಾರ ಅಂದರೆ ಸಾಕ್ಷಾತ್ ಲಕ್ಷ್ಮಿ ಮತ್ತು ಸರಸ್ವತಿ ಇಬ್ಬರೂ ಆ ದುರ್ಗೆಗೆ ಪೂಜೆ ಮಾಡ್ತಕ್ಕಂಥದ್ದೇ ರಾಜರಾಜೇಶ್ವರಿ ಸ್ವರೂಪ. ಅದಕ್ಕೆ ಈ 3 ದಿವಸಗಳ ರಾವು ಕಾಲದಲ್ಲಿ ಯಾರು ಹೋಗಿ 18 ನಿಂಬೆಹಣ್ಣು ಹಾರವನ್ನು ಇಲ್ಲಿ ಹಾಕ್ತಾರೋ ಗಂಡ ಹೆಂಡತಿ ಅನ್ಯೋನ್ಯತೆ ಚೆನ್ನಾಗಾಗತ್ತೆ, ಗಂಡನ ಜೊತೆ ಬಾಂಧವ್ಯ ಚೆನ್ನಾಗಿರುತ್ತೆ, ಮಕ್ಕಳು ಇಲ್ಲದೆ ಇರತಕ್ಕಂಥವ್ರಿಗೆ ಆ ಮಕ್ಕಳ ಭಾಗ್ಯವನ್ನು ಕೊಡ್ತಾಳೆ. ಸೌಭಾಗ್ಯವತಿಯಾಗಿರ್ತಕ್ಕಂಥ ಜೀವನದಲ್ಲಿ ಯಾವ ಕಾಲಕ್ಕೂ ಗಂಡನಿಂದ ತೊಂದರೆಯಾಗಿ ದೂರ ಹೋಗ್ತಕ್ಕಂಥ ಅವಕಾಶ ಇಲ್ಲ. ಅಂದರೆ ಡೈವರ್ಸ್ ಆಗದೇ ಇರೋ ಥರ ನೋಡ್ಕೊಂಡ್ಬಿಡ್ತಾಳೆ. ಬೇಡ ಅಂದ್ರೂ ಇವ್ರು ಯಾವ ಕಾಲಕ್ಕೂ ಬಿಡಿಸ್ಕೊಂಡು ಹೋಗೋಕ್ಕಾಗಲ್ಲ, ಅಷ್ಟು ವಿಶೇಷವಾಗಿ ಬಂಧನದಲ್ಲಿರ್ತಾಳೆ. ಇದೆಲ್ಲ ಸಾಕ್ಷಿ ರೂಪವಾಗಿರ್ತಕ್ಕಂಥ ಈ ದುರ್ಗೆಗೆ ಕೇವಲ 16 ದಿವಸದಲ್ಲಿ ಫಲವನ್ನು ಕೊಡ್ತಾಳೆ. ಹೋಗಿ ಬಂದ ತಕ್ಷಣಕ್ಕೆ ಆ ಫಲ ನಿಮ್ಮದು. ಅದಕ್ಕೆ ಜೀವನದಲ್ಲಿ ನೀವೆಲ್ಲ ಒಂದು ಒಳ್ಳೆ ಮುಕ್ತಿ ಮಾರ್ಗವನ್ನು ಪಡೆಯೋಕ್ಕೆ ಈ ದಿನ ಸುದಿನವಾಗಿರ್ತಕ್ಕಂಥ ನಮ್ಮ ಬಾಳಲ್ಲಿ ಪ್ರತಿಯೊಬ್ಬನಿಗೂ ಆ ಜೀವನ ಯಾತ್ರೆ ಸಂಕ್ಷಿಪ್ತವಾಗಿ ಧರ್ಮ ಚೈತನ್ಯ ಯಾತ್ರೆ. ಅದಕ್ಕೆ ನೀವು ಇವತ್ತಿನ ದಿವಸ ಒಂದು ಸಣ್ಣ ಯಾತ್ರೆಯನ್ನು ಮಾಡಿದಾಗ ಎಲ್ಲರೂ ಯಾತ್ರೆ ಅಂದರೆ ನಮ್ಮ ಜೊತೆನೇ ಯಾತ್ರೆಗೂ ಬಂದ್ಬಿಟ್ರಿ, ಭಾಳ ಸಂತೋಷ. ಇನ್ನು ಮೇಲಾದರೂ ಈ ಮುಕ್ತಿ ನಿಮಗೆ ಸಿಗಲಿ. ಆ ಮುಕ್ತಿಯಾಗಿರ್ತಕ್ಕಂಥ ಮುಕ್ತಿ ನಾಗನು ನಿಮಗೆಲ್ಲರಿಗೂ ಕರುಣೆಯನ್ನು ಕೊಟ್ಟು ಕಾಪಾಡಲಿ. ಹೊಸ ವರ್ಷ ಅಂತ ನೀವು ಅಂದ್ಕೊಂಡಿರೋ ಹೊಸ ವರ್ಷದಲ್ಲಿ ಎಲ್ಲರಿಗೂ ಲೋಕ ಕ್ಷುಭಿಕ್ಷವಾಗಿಟ್ಟು ಕಾಪಾಡಲಿ ಅಂತ ಹೇಳ್ತಾ ನಗನಗ್ತಾ ನಿಮ್ಮ ಜೀವನದಲ್ಲಿ ಸಂತೋಷವನ್ನು ತುಂಬಲಿ ಅಂತ ಹೇಳಿ ನಾವುಗಳೆಲ್ಲ ಮಂಗಳವನ್ನು ಹಾಡಬೇಕು. ಆ ಮಂಗಳ ಹಾಡಕ್ಕೆ ನೀವೆಲ್ಲ ಸಿದ್ಧವಾಗಿದ್ದೀರಲ್ಲ? ಏನು ಹೇಳಬೇಕು? ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. नीलकण्ठवाहनं द्विषड्भुजं किरीटिनं लोलरत्नकुण्डलप्रभाभिरामषण्मुखं शूलशक्तिदण्डकुकुटाक्षमालिकाधरं बालमीश्वरं कुमारशैलवासिनं भजे. वल्लिदेवयानिका समुल्लसन्तमीश्वरं मल्लिकादिदिव्यपुष्पमालिका विराजितं झल्लरीनिनादशङ्खवादनप्रियं सदा पल्लवारुणं कुमारशैलवासिनं भजे. नीलकण्ठवाहनं द्विषड्भुजं किरीटिनं लोलरत्नकुण्डलप्रभाभिरामषण्मुखं शूलशक्तिदण्डकुकुटाक्षमालिकाधरं बालमीश्वरं कुमारशैलवासिनं